ದಾನವ ಸಮ್ರಾಟನ ಶಯನಾಗಾರದಿಂದ ಥಟ್ಟನೆ ಬಿಟ್ಟ ಬಾಣದಂತೆ ಹೊರಟು ಬಂದ ಹನುಮಂತನು ಅಲ್ಲಲ್ಲಿ ಕೆಲವು ಕಡೆ ಮತ್ತೂ ಸೀತಾದೇವಿಯನ್ನು ಹುಡುಕಿ ನೋಡಿದನು. ಬರಿಯ ಪರಿಭ್ರಮಣೆಯಲ್ಲದೆ ಮತ್ತೇನೂ ಅವನಿಗೆ ಪ್ರಾಪ್ತಿಸಲಿಲ್ಲ. ಕದಡಿ ಹೋಗಿದ್ದ ತನ್ನ ಮನಸ್ಸನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕಾಗಿ ಹನುಮಂತನು ಉನ್ನತೋನ್ನತವಾದ ಆ ಮಹಾರಾಜ ಪ್ರಾಸಾದದ ಕಳಶಾಗ್ರ ಭಾಗವನ್ನೇ ಏರಿ ಕುಳಿತು ಬಿಟ್ಟನು. ಎಲ್ಲಿ ಕುಳಿತಿದ್ದರೇನು? ಮನಸ್ಸನ್ನೇ ತಿನ್ನತೊಡಗಿದ್ದ ಆ ಒಂದೊಂದೇ ದೃಶ್ಯಗಳು ಕಣ್ಣ ಮುಂದೆಯೇ ಅಡಿಗಡಿಗೆ ಚಿತ್ರಿತವಾದಂತೆ ಬಗೆಗಣ್ಣಿಗೆ ಕಾಣತೊಡಗಿ ಹೃದಯವನ್ನೇ ಹಿಂಡತೊಡಗಿದವು. ನಿಟ್ಟುಸಿರನ್ನು ಬಿಟ್ಟನು. ಕೈಮೈ ಮುಖಗಳನ್ನೆಲ್ಲ ಒಮ್ಮೆ ಕೆರೆದುಕೊಂಡನು. ಆದರೂ ಮನಸ್ಸು ಮಾತ್ರ ಮತ್ತಷ್ಟು ಕದಡುತ್ತಾ ಹೋಯಿತು. ಇಲ್ಲಿಯವರೆಗೂ ಬಂದು ಇಷ್ಟು ಹುಡುಕಿಯೂ ಸೀತಾದೇವಿಯನ್ನು ಕಾಣಲು ತಾನು ಅಸಮರ್ಥನಾದನಲ್ಲ ಎಂದು ವಿಷಾದವಿಮ್ಮಡಿಸಿತು. ಅಂತೆಯೇ ಇಲ್ಲಿಯ ಹೇಸಿಕೆಯಷ್ಟನ್ನೇ ಕಾಣುವಂತಾಯಿತೆಂದು ಜುಗುಪ್ಸೆಯೂ ತಲೆದೂರಿತು. ಅದನ್ನೇ ಚಿಂತಿಸಿ ಚಿಂತಿಸಿ ಹನುಮಂತನು ಬಹುವಾಗಿ ಮರುಗಿದನು. ದುಷ್ಟ ದಾನವನ ನಿರ್ಬಂಧದಲ್ಲಿ ಸಿಕ್ಕಿಬಿದ್ದು ಎಲ್ಲಾದರೂ ಜಾನಕಿಯು ಪ್ರಾಣತ್ಯಾಗ ಮಾಡಿರಬಹುದೇ? ಇದ್ದರೂ ಇರಬಹುದು. ದಾನವನಿಂದ ಅಪಹೃತಳಾಗಿ ಬಿಡಿಸಬಂದ ಜಟಾಯುವೆ ಹತನಾದ ಮೇಲೆ ಇನ್ನು ತನ್ನ ವಿಚಾರವು ಶ್ರೀರಾಮನಿಗೆ ತಿಳಿಯದೇ ಉಳಿದು ತನ್ನನ್ನವನು ಬಿಡಿಸಿಕೊಳ್ಳಲಾರನೆಂದು ಕಂಡು ಹತಾಶಳಾಗಿಯೇ ಪ್ರಾಣವನ್ನು ಬಿಟ್ಟಿರಬಹುದು. ಎಡೆಬಿಡದೆ ತನ್ನ ಪತಿದೇವನೊಂದಿಗೆ ಅವನ ಸೇವೆಯನ್ನು ಮಾಡುತ್ತಾ ಬಂದವಳು. ಅದೇ ಅಭ್ಯಾಸ ನಿರತಳಾದವಳು. ಆ ಪುಣ್ಯಪಾದಗಳನ್ನು ಕಾಣದೆ ಎಷ್ಟು ದಿನ ಬದುಕಿರಬಲ್ಲಳು? ಹಾಗೆ ಏನಾದರೂ ಒಂದಿಷ್ಟು ಆಸೆಯನ್ನೇ ಹಿಡಿದು ಬದುಕೋಣವೆಂದರೆ ಇದು ಸ್ಥಳವಾದರೂ ಯಾವುದು? ಇಲ್ಲಿ ನೆಲೆಸಿರುವವರಾದರೂ ಯಾರು? ಅಪಹರಿಸಿಯೇ ತಂದವನೇನಾದರೂ ಕಡಿಮೆಯವನೇ? ತಾನಾಗಿ ಬಗೆಬಗೆಯ ಸಂಕಟಗಳನ್ನೊಡ್ಡಿ ಭೀತಿಯನ್ನೇ ಹೆಚ್ಚಿಸಿರಬಹುದು. ತನ್ನವರಿಂದ ಏನನ್ನಾದರೂ ಮಾಡಿಸಿ ಭಯಪಡಿಸಿರಲೂಬಹುದು. ಹಾಗೆ ಬದುಕುವುದೇ ದುಸ್ತರವಾಗಿ ಮರುಗುತ್ತಲೇ ಅವಳು ಜೀವ ಬಿಟ್ಟಿರಬಹುದು. ದುಷ್ಟ ರಾವಣನ ವಾಂಛಿತವನ್ನು ಶ್ರೀರಾಮ ನರಸಿಯು ಖಂಡಿತವಾಗಿಯೂ ಪೂರೈಸಲಾರಳು. ಹಾಗೆಂದು ಅವನೇ ಅವಳನ್ನು ಕೊಂದರೂ ಕೊಲ್ಲಬಹುದು. ರಾವಣನ ಪ್ರೇಯಸಿಯರು ತಿಂದರೆ ಯಾಕೆ? ಅವನೇ ಕದ್ದು ತಂದು ಉಪಯುಕ್ತವಾಗದ ಮೇಲೆ ಮಾಂಸವನ್ನಾದರೂ ಹೊಟ್ಟೆಯಲ್ಲಿ ತುಂಬಿಸಿಕೊಳ್ಳೋಣವೆಂದು ಅವನೇ ತಿಂದಿದ್ದರೂ ಇರಬಹುದು. ಅಲ್ಲ, ಸೀತಾದೇವಿಯ ಮುಂದೆ ಹೀಗೇನಾದರೂ ಸಂಭವಿಸಬಹುದು ಎಂದು ಬಗೆದು ಮುಂದಾಗಿ ಈ ರಾವಣನು ಅಪಹರಿಸಿಕೊಂಡು ಬರುವಾಗಲೇ ಸಮುದ್ರಕ್ಕೆ ಹಾರಿ ಪ್ರಾಣ ಬಿಟ್ಟಿರಬಹುದು. ಹೇಗಿದ್ದರೂ ಅವಳು ಜೀವದಿಂದಿಲ್ಲವೆಂಬುದು ನಿಜ. ಇದ್ದಿದ್ದರೆ ಇಷ್ಟೆಲ್ಲ ಹುಡುಕಿದಾಗ ಎಲ್ಲಾದರೂ ಒಂದು ಕಡೆ ಕಾಣಸಿಗಲೇಬೇಕಿತ್ತು. ಖಂಡಿತವಾಗಿಯೂ ಆಕೆಯು ಬದುಕಿರಲಾರಳು. ಅಯ್ಯೋ, ಈ ಅಮಂಗಲ ವಾರ್ತೆಯನ್ನು ಎಂತೂ ಶ್ರೀರಾಮನಲ್ಲಿ ಭಿನ್ನಯಿಸಿಕೊಳ್ಳಲಿ? ಬಾಯಿ ಬಂದಿತೇ? ಅಲ್ಲ, ತಿಳಿದ ಮೇಲೆ ಶ್ರೀರಾಮನು ಮತ್ತೆ ಜೀವದಿಂದಿರಬಲ್ಲನೇ? ಅವನಿಲ್ಲದ ಮೇಲೆ ಲಕ್ಷ್ಮಣನದು ಅದೇ ದಾರಿ. ಸುದ್ದಿ ತಿಳಿದಾಗ ಭರತ ಶತ್ರುಘ್ನರು, ಕೌಸಲ್ಯಾದಿ ಮಹಾಮಾತೆಯರು ಮತ್ತೆ ಬದುಕಲಾರರು. ನಮ್ಮ ಸುಗ್ರೀವನಾದರೂ ಮತ್ತೆ ಬದುಕಿರುವುದು ಹೇಗೆ? ಅಲ್ಲ, ಅವನಿಲ್ಲದ ಮೇಲೆ ಕಪಿವೀರರ ಪಾಡೇನು? ಇಂತಹ ದುರಂತವೇ ಕಾದಿರುವಂತಾಯಿತು. ಏನು ಮಾಡಲಿ? ಈ ಲಂಕೆಯಿಂದ ತಾನು ಹೋದರಲ್ಲವೇ ಇಷ್ಟೆಲ್ಲ ನಡೆಯಬೇಕಾದುದು? ಇಲ್ಲೇ ಸಮುದ್ರಕ್ಕೆ ಬಿದ್ದು ಇಲ್ಲವೇ ಬೆಂಕಿಗೆ ಹಾರಿ ಮೊದಲಾಗಿಯೇ ತಾನು ಪ್ರಾಣ ಬಿಟ್ಟರೇನು? ಅಯ್ಯೋ, ಬ್ರಹ್ಮಾಮರೇಂದ್ರರಿಂದ ಸ್ಥಿರದೇವಿಯಾಗೆಂದು ಹರಸಿಕೊಂಡು ತಾನು ಸಾಯುವುದಾದರೂ ಹೇಗೆ? ಸೀತಾದೇವಿಯ ನಿಮಿತ್ತದಿಂದ ಮುಂದಿನ ಅರ್ಥವನ್ನು ಕಂಡು ಬದುಕುವುದಾದರೂ ಹೇಗೆ? ಜೀವನ್ ಮರಣಾವಸ್ಥೆಯೇ ತನಗೆ ಪ್ರಾಪ್ತಿಸಿತು. ಪರಿಹಾರವಿಲ್ಲದ ಈ ಸಂಕಟದಲ್ಲಿದ್ದೇ ನವೆಯಬೇಕಾಗಿ ಬಂತೆಲ್ಲ. ರಾಮ ರಾಮ ಎಂದು ಅಡಿಗಡಿಗೆ ಏನೇನೋ ಚಿಂತಿಸುತ್ತಾ ಹನುಮಂತನು ಮತ್ತು ಆಲೋಚಿಸತೊಡಗಿದನು. ನೋಡಲೇಬೇಕಾದ ಯಾವತ್ತು ಸ್ಥಳಗಳನ್ನು ನೋಡಿಯಾಯಿತು. ಲಂಕೆಯಲ್ಲಿಯೇ ಸೀತೆಯು ಇರುವಳೆಂದು ಸಂಪಾತಿಯು ಹೇಳಿದ್ದನು. ಸಮುದ್ರವನ್ನು ಹಾರಿ ಲಂಕೆಯಲ್ಲಿ ಶ್ರೀರಾಮ ನರಸಿಯನ್ನು ನೋಡಿ ಬಾ ಎಂದು ಜಾಂಬವಂತನೂ ಸದಾಶಯ ಚಿತ್ತನಾಗಿ ಪ್ರೋತ್ಸಾಹಿಸಿದ್ದನು. ಮೈನಾಕನು ಕಾರ್ಯದ ಜಯವನ್ನೇ ಹಾರೈಸಿ ಮನ್ನಿಸ ಬಂದಿದ್ದನು. ಸುರಸೆಯು ಶುಭವನ್ನು ಕೋರಿ ಹರಸಿದ್ದಳು. ಲಂಕಿನಿಯು ಅನ್ಯಥಾ ನುಡಿಯಲಿಲ್ಲ. ಸೀತಾದೇವಿಯು ಲಂಕೆಯಲ್ಲಿ ಜೀವದಿಂದಿಲ್ಲವಾಗಿದ್ದರೆ ಇವರೆಲ್ಲರೂ ಯಾಕೆ ನನ್ನನ್ನು ಈ ರೀತಿ ಹರಸಬೇಕಾಗಿತ್ತು? ಮೇಲಾಗಿ ಮುದ್ರೆಯುಂಗುರವನ್ನಿತ್ತು ಕುರುಹುಗಳನ್ನು ಹೇಳಿ
ಅನುಗ್ರಹಿಸಿದ್ದ ಶ್ರೀರಾಮಚಂದ್ರನು ಅತ್ಯಂತ ವಾತ್ಸಲ್ಯಪೂರ್ಣವಾಗಿ ನೀನೇ ಸೀತೆಯನ್ನರಸಿ ಬರತಕ್ಕವನೆಂದು ನನ್ನ ಅಂತರಂಗವು ನೆಚ್ಚಿದೆ ಎಂದು ಮುಂತಾಗಿ ನುಡಿದಿರುವುದಾದರೂ ಯಾಕಾಗಿ? ಅವನ ಮಾತುಗಳು ಸುಳ್ಳಾಗುವುದಕ್ಕೆ ಸಾಧ್ಯವೇ? ಎಂದು ಆಡಿದ್ದ ತನ್ನ ತಂದೆಯ ಮಾತಿನ ಸತ್ಯವನ್ನು ತನ್ನ ನಡತೆಯಿಂದಲೇ ತೋರಿಸಿಕೊಟ್ಟಿರುವ ಆ ಮಹಾನುಭಾವನು ತನ್ನ ಪರಿಶುದ್ಧವಾದ ಅಂತರ್ವಾಣಿಯನ್ನೇ ನನ್ನಲ್ಲಿ ಹೇಳಿರುವನು. ಅದು ಸುಳ್ಳಾಗಬಲ್ಲುದೆ? ತೊಪ್ಪಿಯೇ ಆದರೂ ಸುಳ್ಳನ್ನಾಡದೆ ಸತ್ಯ ಪರಿಪಾಲಕನೆನ್ನಿಸಿದ ಆ ಶ್ರೀರಾಮನ ವಚನವು ಸರ್ವಕಾಲದಲ್ಲೂ ಸತ್ಯವಾಗಿಯೇ ಪರಿಣಮಿಸಬಹುದು, ಅಲ್ಲದೆ ಅನ್ಯಥಾ ಅಲ್ಲ. ಹಾಗಾದರೆ ನಾನು ಸೀತಾದೇವಿಯನ್ನು ಕಾಣದೇ ಬೇಕು. ಹೇಗೆ? ಹುಡುಕಿ? ಎಲ್ಲಿ? ಲಂಕೆಯಲ್ಲಿ. ಅಯ್ಯೋ, ಎಷ್ಟು ಹುಡುಕಿದ್ದಾಯಿತು. ಬಳಲಿಕೆಯೇ? ಅಲ್ಲ. ನಿರುತ್ಸಾಹವೇ? ಅಲ್ಲ. ಮತ್ತೆ ಹುಡುಕಿದರೇನು? ಅಯ್ಯೋ, ಇನ್ನೆಲ್ಲಿ ತಾನೇ ಹುಡುಕಲಿ? ಸೀತಾದೇವಿಯು ಇಲ್ಲೇ ಈ ಲಂಕೆಯಲ್ಲೇ ಇರಬೇಕೆಂಬುದು ಸತ್ಯವು. ಯಾವುದೋ ಪಾಪದೋಷದಿಂದ ನನ್ನ ಕಣ್ಣಿಗೆ ಆಕೆಯೂ ಗೋಚರಿಸುತ್ತಿಲ್ಲ. ಶ್ರೀರಾಮನೇ ತನ್ನರಸಿಯನ್ನಿಲ್ಲಿ ಹುಡುಕಿಕೊಳ್ಳಲಿ. ತ್ರಿಕುಟಾಚಲ ಸಹಿತವಾದ ಲಂಕೆಯನ್ನು ಹೀಗೆಯೇ ಕಿತ್ತು ಎಷ್ಟು ಬೆಳೆಯಬಹುದಾದ ತನ್ನ ಬಾಲದಲ್ಲಿ ಸುತ್ತಿ ಹೊತ್ತು ಶ್ರೀರಾಮನ ಸನ್ನಿಧಿಯಲ್ಲಿ ಇಳಿಸಿದರೇನು? ಧರ್ಮದ್ರೋಹಿಯಾದ ರಾವಣನನ್ನು ಮರ್ದಿಸಿಯೋ, ಅವನಿಗೆ ಬುದ್ಧಿಗಲಿಸಿಯೋ ಬೇಕಾದಂತೆ ವರ್ತಿಸಿ ಶ್ರೀರಾಮಚಂದ್ರನು ತಾನಾಗಿ ಸೀತೆಯನ್ನು ಅರಸಿಕೊಳ್ಳಲಿ ಎಂದು ಹನುಮಂತನು ಆಲೋಚಿಸಿಕೊಳ್ಳುತ್ತಾ ಇದ್ದಂತೆಯೇ ಅವನ ಕೆಚ್ಚು ಕೆರಳಿತು. ಪ್ರಭಂಜನ ಕುಮಾರನಾದ ಅವನು ವಾಯುದೇವನು ಮೈನಾಕನನ್ನೆತ್ತಿಕೊಂಡು ಬಂದು ಸಮುದ್ರದಲ್ಲಿ ಇಳಿಸಿದುದನ್ನು ಸ್ಮರಿಸಿಕೊಂಡನು. ಹಾಗೆಯೇ ದೇವಾಸುರರು ಮಂದರ ಪರ್ವತವನ್ನೆತ್ತಿ ತಂದು ಅಬ್ಧಿಮತನದಲ್ಲಿ ಬೇಕಾದ ಹಾಗೆ ಉಪಯೋಗಿಸಿಕೊಂಡುದನ್ನು ನೆನೆದನು. ಪರಮಾತ್ಮನ ಸತ್ವಗುಣವೇ ಬೃಹದ್ವಿಶ್ವವನ್ನು ರಕ್ಷಿಸಿಕೊಂಡಿರುವುದರಿಂದ ಆ ರಕ್ಷಣಾ ಶಕ್ತಿಯ ಸಾಕ್ಷಾತ್ ಸೂಕ್ಷ್ಮ ಸ್ಥಿತಿಯನ್ನು ತಾನೇ ಅದೆಂಬಂತೆ ಅದನ್ನೇ ತನ್ನೊಳಗೆ ಮಾಡಿಕೊಂಡು ತದ್ವಿರುದ್ಧವಾದ ಸರ್ವವನ್ನು ಶಿವತೆಯಿಂದಾರ್ಜಿಸುವ ನಿಗ್ರಹದ ರುದ್ರಶಕ್ತಿಯ ಮೂಲಕ ಶೂನ್ಯತೆಗೆ ತಳ್ಳಿ ಆ ಯೋಗ ಸಾಧನೆಯ ಬ್ರಹ್ಮೋಪಾಸನೆಯಿಂದ ಆ ಪೂರ್ಣ ಚೈತನ್ಯವನ್ನೇ ಹೊಂದಿಕೊಳ್ಳಬಹುದು. ಬೀಜದಲ್ಲಡಗಿರುವ ವೃಕ್ಷತ್ವವನ್ನು ಸಾಧನೆಯಿಂದ ಕಾಣಬಹುದಾದಂತೆಯೇ ಸೂಕ್ಷ್ಮದೇಹಿಯಾದ ಜೀವನು ಮಹಾಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿದೆ. ಅದನ್ನು ಪೂರ್ಣವಾಗಿ ಅರಿತಿರುವ ಆಂಜನೇಯನು ಅಂತೆಯೇ ಅದಕ್ಕೆ ತಕ್ಕಂತೆ ವ್ಯವಹರಿಸಲು ಸಿದ್ಧನಾದನು. ಅವನ ಮನಸ್ಸು ಪೌರುಷದ ರಾಜ ಸಂಪರ್ಕವನ್ನು ಹೊಂದಿ ಅದರಿಂದ ಪೂರ್ಣವಾಗಿ ಬಿಡುಗಡೆಗೊಳ್ಳದೆ ಸೀಮಿತದಲ್ಲಿ ನಿಲ್ಲಲಿಲ್ಲ. ವಿಸ್ಮಯಗೊಂಡ ಹನುಮಂತನು ತನ್ನ ಮನಸ್ಸಿನ ಮೇಲೆ ಬುದ್ಧಿಯನ್ನು ಹರಿಯಬಿಟ್ಟು ಅದನ್ನು ಶುದ್ಧಗೊಳಿಸಲು ತೊಡಗಿದಾಗಲೇ ತಿಳಿನೀರ ತಂಪನ್ನು, ಬಿರಿದ ಹೂವಿನ ಕಂಪನ್ನು, ಹೊತ್ತು ಬೀಸುತ್ತಿರುವ ಗಾಳಿಯು ಮೈ ಮೂಗುಗಳ ಮೂಲಕ ಅವನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿತು. ಒಮ್ಮಿಂದೊಮ್ಮೆಯೇ ಬುದ್ಧಿಯ ಹಿಡಿತದಲ್ಲಿದ್ದ ಹನುಮಂತನು ತೀರುತ್ತಿದ್ದ ಗಾಳಿಯನ್ನು ಪರೀಕ್ಷಿಸತೊಡಗಿದನು. ಯಾವುದೋ ಅತಿಶಯವಾದ ಪರಿಮಳವು ಅವನನ್ನು ಬಡಿದೆಬ್ಬಿಸುವಂತೆ ಒಂದೇ ಕಡೆಯಿಂದ ಧಾವಿಸಿ ಬರುತ್ತಿತ್ತು. ಅದರ ಹೊಲವನ್ನೇ ಬಗೆಗೊಂಡು ಹರ್ಷಚಿತ್ತನಾದ ಮಾರುತಿಯು ಮತ್ತೊಮ್ಮೆ ಸೀತಾದೇವಿಯನ್ನರಸಲು ಪೂರ್ಣೋಲ್ಲಾಸ ಭರಿತನಾಗಿ ಶ್ರೀರಾಮನನ್ನು ಧ್ಯಾನ ಮಾಡಿ ಅತ್ತ ಹಾರಿದನು. ವಿ ಎನ್ ಭಾಗವತ್ ಬರ್ಬಳ್ಳಿ.